ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ನಡೆದಂಥ ಒಂದು ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಒಂದು ಮನೆಯಲ್ಲಿ ದೆವ್ವ ಭೂತದ ಕಾಟಕ್ಕೆ ಅವ್ರ ಮನೆಯವರೇ ನಲುಗಿ ಹೋಗಿಬಿಟ್ಟಿದ್ದಾರೆ. ಪ್ರತಿನಿತ್ಯ ಕೂಡ ಚಿತ್ರಹಿಂಸೆ ಕೊಡ್ತಾ ಇದೆ. ಕಳೆದ 3 ತಿಂಗಳಿಂದ ಅವರು ಅನುಭವಿಸಿರ್ತಕ್ಕಂಥ ಕಷ್ಟ ಹೇಳಲಿಕ್ಕೆ ಅಸಾಧ್ಯ. ಆದರೆ ನಿಜಕ್ಕೂ ಈ ದೆವ್ವ ಭೂತಗಳು ಇದೆಯಾ ಇಲ್ವಾ ಅನ್ನೋ ಒಂದು ಕುತೂಹಲದ ನಿಟ್ಟಿನಲ್ಲಿ ಅದರ ಮೇರೆಗೆ ಅದನ್ನು ಕುತೂಹಲವನ್ನು ಹುಡುಕುತ್ತಾ ನಾವು ಇವತ್ತೊಂದು ಸ್ಮಶಾನಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಸಿದ್ಧಲಿಂಗಮ್ನವರು ಇದ್ದಾರೆ. ಈ ಸ್ಮಶಾನವನ್ನು ನೋಡಲಿಕ್ಕೆ ಅವರು ನೋಡ್ಕೊಳ್ತಾ ಇರಲಿಕ್ಕೆ ಶುರು ಮಾಡಿ ಒಂದು 20 ವರ್ಷಗಳ ಕಾಲ ಉರುಳು ಹೋಗಿಬಿಟ್ಟಿದೆ. ಪ್ರತಿನಿತ್ಯ ಮೃತದೇಹಗಳು ಬರ್ತಾ ಇರ್ತವೆ, ಅವನ್ನು ಮಣ್ಣು ಮಾಡ್ತಾ ಇರ್ತಾರೆ. ಚಿತ್ರ ವಿಚಿತ್ರ ಅನುಭವಗಳು ಕೂಡ ಅವರಿಗೆ ಆಗಿರೋದನ್ನು ನಾನು ಕೇಳ್ಪಟ್ಟೆ. ಅದು ಕುರಿತಾಗಿ ನಿಮ್ಮನ್ನು ದಿಕ್ಕು ತಪ್ಪಿಸ್ಬೇಕು ಅಂತಲ್ಲ, ನಮಗೆ ಗೊತ್ತಿಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೂಡ ಇದೆ. ಅದನ್ನು ನಾವು ಕೆಲವೊಂದು ಬಾರಿ ನಂಬಲೇಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಲಿಂಗಮ್ನವರು, ಅಮ್ಮ ನಮಸ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ? 20 ವರ್ಷ. 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ. ಪ್ರತಿನಿತ್ಯ ಇದೇ ಕಾಯಕ ನಿಮ್ಮದು? ಬರೋದು, ಆ ಬಾಡಿಗಳನ್ನು ಮಣ್ಣು ಮಾಡೋದು, ಅವನ್ನೆಲ್ಲ ನಿರ್ವಹಣೆ ಮಾಡೋದು. ನನಗೆ ನೀವು ಆರಂಭದಲ್ಲಿ ಮಾತಾಡ್ತಾ ಈ ಒಂದು ಇಲ್ಲೆಲ್ಲೋ ಒಂದು ಘಟನೆ ಬಗ್ಗೆ ಹೇಳಿದ್ರೆ ಅದು ಹಂಚ್ಕೋಬೋದಮ್ಮ ನೀವು? ನೋಡಿದ್ರೆ ಇದು ಇದು ಎಂಥದ್ದು ಕಾಸಿಗೆ ಹೋಗಿ ಬರೋವಾಗ ಬಸ್ನಾಗೆ ಸತ್ತೋಗಿರೋದು ಇದು ಇದು ಬಾಡಿ. ಓಕೆ ಓಕೆ ಓಕೆ. ಆಮೇಲೆ ತಂದ್ರು ಮಣ್ಣು ಮಾಡಿದ್ರು. ಹಂಗೆ ಕೂತ್ಕೊಂಡಿದ್ದೆ ಏನೂ ಆಗ್ಲಿಲ್ಲ. ಮಲಿಕೊಂಡಿರೋದಕ್ಕೆ ಹಂಗಾಯ್ತು ನೋಡ್ರಿ. ಜುಟ್ಟು ಹಿಂಗೆ ಪೂರ್ತಿ ಹಿಡಿದು ಎಳ್ದಂಗಾಯ್ತು. ಓಹೋ, ಯಾವಾಗ ಆಗಿದ್ದು? ಆಲೆ 15 ದಿವಸ ಮುಂಚೆನೆ. ಇದು ಅವರು ತೀರ್ಕೊಂಡು ಎಷ್ಟು ದಿನ ಆಗಿತ್ತು? ಆಲೆ ಹಾಕಿ ಅವ್ರು ನೋಡಿ. ಓಕೆ, 6/8/2024. ಅದಾದ ಒಂದು ಇತ್ತೀಚೆಗೆ ಆಗಿರೋದು ಒಂದು 15 ದಿವಸ. ಗೋರಿ ಎಲ್ಲ ಕಟ್ಟಿದ ಮೇಲೆ ಇದ್ರ ಮೇಲೆ ಕುತ್ಕೊಳ್ತಿದ್ರ ನೀವು? ಕೂಕೊಂಡಿವ್ನಿ. ಒಂದೇ ಒಂದ್ ದಿವಸ ಮಲಿಕಂಡೆ. ಸುಮ್ನೆ ಹಂಗೆ ಉಳ್ಕೊಂಡೆ, ಸ್ಕೂಲ್ ತೋತವೆ ಅಂತ. ಅಷ್ಟು ಬಿರಿನಾಗ್ಲೇ ಹಿಂದೆಗಡೆಯಿಂದ ಜುಟ್ಟು ಎಳ್ದಂಗಾಯ್ತು. ಇದೇನಪ್ಪ ಯಾರು ಅಂತ ಎದ್ ನೋಡಿದ್ರೆ ಯಾರು ಇಲ್ಲ. ಭಯ ಇದ್ರ ನೀವು ಅವಾಗ? ಇಲ್ಲ, ನನ್ಗೇನ್ ಭಯ ಇಲ್ಲ. ಆಮೇಲೆ ನನ್ನ ಮಗನಿಗೆ ಹೇಳ್ದೆ ಹಿಂಗಾಯ್ತು ಅಂತ. ಅಯ್ಯೋ ಏನ್ ಬಿಡದ ಅಂತ ಅಂದ್ರು ಅಷ್ಟೇ. ಏನ್ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಅಂದ್ರ? ಈಗ ಒಬ್ಳೇ ಇರೋದ್ ನಾನು. ಬಾಡಿ ಬಂದಾಗ ಮಾತ್ರ ಜನ ಇರ್ತಾರೆ. ಅವ್ರು ಹೋದ್ಮೇಲೆ ಯಾವಾಗೂ ನಾನು ಒಬ್ಳೇ ಇರೋದು. ಆಗ ND ಆಫೀಸ್ನವರು ಈಚೆಗಡೆಗೆ ಬರ್ತಾರೆ, ಮಾತಾಡ್ತಿರ್ತಾರೆ. ಒಂಚೂರು ಬೇಜಾರು ಕಳೀತದೆ. ಇಲ್ದಿರ ಕರ್ಗಳು ಒಳಗೆ ಬಿಟ್ಟು ಗೇಟ್ ಹಾಕಿ ಆಚೆ ಹೋಗಿ ಕೂಕಂತೀನಿ. ರಾತ್ರಿ ಒಂದು 10-11 ಗಂಟೆವರೆಗೂ ಇರ್ತೀರಿ ಕೆಲವೊಂದ್ಸರಿ? ಯಾವನ ಬಾಡಿ ಲೇಟಾಗಿ ಬಂದ್ರೆ ಇರ್ತೀವಿ, ಇಲ್ದಿರಲ್ಲ. ಭಯ ಆಗಲ್ವಾ ನಿಮಗೆ? ನಂಗೇನು ಒಂಚೂರು ಭಯ ಇಲ್ಲ. ನಿಮ್ಮ ಯಜಮಾನ್ರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಆ ಥರದ್ದು ಏನಾರು ಹಂಚ್ಕೊಂಡಿದಾರ? ಇಲ್ಲ ಇಲ್ಲ, ಅವ್ರಿಗೂ ಏನಿಲ್ಲ. ಅವ್ರು ಒಬ್ಬೊಬ್ರೇ ಇದ್ದು ಬಿಡೋರು. ಹೌದಾ? ಒಂದ್ ರಾತ್ರಿ 3 ರಾತ್ರಿ ಒಬ್ರೇ ಮಲ್ಗೆವ್ರು ಇಲ್ಲಿ. ಓಕೆ, ಹುಷಾರಿಲ್ದಾಗ. ನೀವು ನಂಬ್ತೀರಮ್ಮ ದೆವ್ವ ಭೂತಗಳು ಇದಾವ? ನಾನ್ ನಂಬಲ್ಲ ಸ್ವಾಮಿ, ನಾನ್ ನಂಬಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಇಲ್ಲ ನನ್ ಗುಂಡಿ ಮೇಲೆ ಯಾಕೆ ಮಲಿಕೊಂಡಿದ್ದಿ ಅಂತ ಏನೋ ನನ್ ಕೂರ್ಲು ಎಳಿತೋ ಏನೋ ಗೊತ್ತಿಲ್ಲ. ಬಟ್ ಈ ಭೂಮಿ ಮೇಲೆ ದೆವ್ವ ಭೂತಗಳೇ ಇಲ್ಲ ಅಂತೀರ? ಮಶಾಣದಾಗೆ ರಸ ಸಿದ್ರು ಕಾವಲವನೇ. ಅದ್ರೊಳಗೆ ದೆವ್ವಗಳು ಬರ್ತವೆ. ಮೂಳೆಗಳು ಕಿತ್ತು ಈಗ ಇನ್ನೊಂದು ಬಾಡಿ ಬರ್ತದಲ್ವಾ, ಜಾಗ ಇರಲ್ಲ. ಅದು ಗುಂಡಿ ತೆಗಿತಾರೆ. ಮೂಳೆ, ತಲೆ, ಕಾಲು ಎಲ್ಲ ನೋಡಿ ಅಲ್ಲೆಲ್ಲ ಬಿಸಾಕವ್ರಿ. ಅವೆಲ್ಲ ದೇವಾತವ. ಅವು ಯಾರಾದ್ರೂನು ನಾನ್ ಸತ್ತೋತೀನಿ ಅಂತ ತಿಳ್ಕೊಳ್ರಿ. ನನ್ನ ಆಸ್ತಿ ಹಣ ಪಣ ನೀನ್ ತಿಂದಿದ್ರೆ ನಿನ್ಗಾತೀನಿ ನನ್ ದೇವ. ಹಂಗೆ ಹಂಗೆ ಇಲ್ದಿರೆ ಬಡಪರ್ತೆ ಯಾರ್ಗ ಯಾವ ದೇವನು ಕಾಣಿಸಲ್ಲ. ಅಂದ್ರೆ ಅವ್ರ ಆಸ್ತಿ ಅವ್ರದ್ದೇನಾರು ಆ ತರದ್ದೇನಾರು ಮೋಸ ಮಾಡಿದ್ರೆ ಅವ್ರಿಗೆ ದೆವ್ವದ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಅಂದ್ರೆ ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ನಂಬ್ತೀರಾ ನೀವು? ಅಲ್ಟಿಮೇಟ್ಲಿ ನಮಗೆ ಕೊನೆ ಹಂಗೆ ಅನ್ಸ್ಬಿಡುತ್ತೆ, ಎಲ್ಲೊಂದ್ ಕಡೆ ದೆವ್ವ ಭೂತಗಳು ಇದಾವೆ ಅಂತ ಅನ್ಸ್ಬಿಡುತ್ತೆ ನನಗೆ. ಈ ದಕ್ಷಿಣ ಕನ್ನಡದಲ್ಲಿ ಆ ಥರದೊಂದು ಘಟನೆ ಆಗಿದ್ದಕ್ಕೆ ನಮಗೆ ಈ ಕುತೂಹಲದಿಂದ ಇಲ್ಲೆಲ್ಲ ಈ ಥರದೊಂದು ನೋಡೋಣ, ಕೇಳೋಣ ಏನೆಲ್ಲ ಅವ್ರಿಗೆ ಅನುಭವ ಆಗಿರುತ್ತೆ ಅಂತ. ಅವ್ರ ಮನೇಲೂ ಹಾಗೆ ಒಂದು 3 ತಿಂಗಳಿಂದ ಆ ಥರ ಕಾಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಅಂತೆ. ನೀವು ಇಲ್ಲೇ ಇರೋರು, ಇಲ್ಲೇ ಬದುಕು ಕಟ್ಕೊಂಡವರು, ನಿಮಗೆ ಆ ಥರದ ಅನುಭವಗಳು ಏನಾಗಿದೆ ಅನ್ನೋ ಒಂದು ಕುತೂಹಲ ಅಷ್ಟೇ. ಇಲ್ಲ ಸ್ವಾಮಿ, ನನಗೆ ಏನೂ ಇಲ್ಲ. ನಿಮ್ಮ ಹತ್ರ ಯಾರು ಹಂಚ್ಕೊಳ್ಳಲ್ವಾ ಇಲ್ಲಿ ಬಂದವರು? ನನಗೆ ದೆವ್ವ ಆಗಿ ಕಾಡ್ತಾವನೆ ಅಂತ ಬಂದು ಶಾಂತಿಗೋ ಏನಕ್ಕೋ ಬರೋದಿಲ್ಲ? ಅದೇ ಏನೇನ ಮಾಡ್ಕೊಂಬತ್ತಾರೆ. ನಾನು ಸೇರ್ಸಲ್ಲ ಒಳಗೆ ಯಾರನ್ನು. ಅಷ್ಟು ಮೀರಿ ಯಾರ ನನ್ ಪರಿಚಯ ಇರೋರು ಬಂದ್ರೆ ಏನೋ ಮಾಡ್ಕೊಂಡು ಹೋಗ್ರಿ ಅಂತೀನಿ ಅಷ್ಟೇ.
ಈಗ ಏನೋ ಮಾಟ ಶೂನ್ಯ ಮಾಡಿಸ್ಕೊಂಬತ್ತಾರೆ, ಆ ಕಡೆಗೆಲ್ಲ ಹೋಗ್ರಿ ಕೋಳಿ ಪಾಳಿ ಎಲ್ಲ ತತ್ತಾರೆ. ಹೌದಾ? ಅಂದ್ರೆ ತಿಥಿ ಕಾರಣಕ್ಕೋ ಅಥವಾ ಬೇರೆ ಏನ ಮಾಟ ಮಂತ್ರ ಮಾಡಿಸ್ಲಿಕ್ಕೆ? ಈ ಮಶಾಣಕ್ಕೆ ಕೋಳಿನೇ ತರಂಗಿಲ್ಲ, ಲಿಂಗಾಯತರಿದ್ದು. ಓಕೆ 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 ಓಕೆ. ಹಂಗೆ ಮಾಡ್ಕೊಂಬತ್ತಾರೆ. ಹತ್ ಕಡೆಗೆಲ್ಲ ಹೋಗ್ತಾರೆ ಮಾಡ್ಕೊಂತಾರೆ, ಆ ಕಡೆಗೆ ಎಲ್ಲನ ದೂರ ಹಸ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನನ್ಗೇನ ಈ ಮಶಾಣಕ್ಕೆ 20 ವರ್ಷದಿಂದ ಇದ್ದೀನಿ. ಒಂದ್ ದೇವನೂ ಕಾಣ್ಲಿಲ್ಲ, ಒಂದ್ ಪಿಚಾಚಿನೂ ಕಾಣ್ಲಿಲ್ಲ, ಒಂದ್ ಪೀಡೆನೂ ಕಾಣ್ಲಿಲ್ಲ. ಆ ಥರ ನಂಬರಿಗೆ ಏನಾರ ಹೇಳ್ತೀರಮ್ಮ? ನೀವೇನ್ ಧೈರ್ಯವಾಗಿರ್ರಿ ಅಥವಾ ಇದೆಲ್ಲ ಇದೆಯಾ ಇಲ್ವಾ ಏನ್ ಹೇಳಿ? ಏನ್ ಹೇಳಕಂದ್ರೆ ಅವ್ರು ಯಾವ್ದನ್ನ ನಾನ್ ನಾಸ್ತಿ ನೀನ್ ಬಳ್ದಾಕೊಂಡಿದ್ರೆ ನಾನ್ ಸತ್ತೋದ್ರೆ ನಿನ್ ಕಾಡ್ಸದೆ. ಓಕೆ ಓಕೆ. ಆ ವಿಚಾರದಾಗ ಯಾರಿಗೆ ಆಗ್ಲಿ ಅನ್ಯಾಯ ಮಾಡದೆ ಚೆನ್ನಾಗ್ ಬದುಕಿದ್ರೆ ಆ ಥರದ್ದು ಏನು ಆಗೋದಿಲ್ಲ ಅಂತ ಹೇಳ್ತೀರ? ಅದ್ರೊಳಗುನು ಯಾರೋ ಒಬ್ಬೊಬ್ರು ಇಸ್ಪಾತಕ್ಕೆ ನನ್ನ ಮಕ್ಳು ಇರ್ತಾರಲ್ಲ, ಅವರು ಆಗೋದು. ಅಯ್ಯೋ ಬಿಡತ್ತ ಅನ್ನೋರು ಯಾರಿಗೂ ದೇವ ಆಗಲ್ಲ ಅಷ್ಟೇ. ಅದು ಯಾರ ಕಟುಕರು ಇದ್ರೆ, ಮೋಸಗಾರ ಇದ್ರೆ. ತಿಂಗಳಿಗೆ ಎಷ್ಟು ಬರುತ್ತಮ್ಮ ಇಲ್ಲಿ ಬಾಡಿ ನಿಮಗೆ ಗೊತ್ತಿರೋ ತರ? ಒಂದು ತಿಂಗಳಿಗೆ ಒಂದು ಇಲ್ದೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು. ಈಗೆಲ್ಲ ಕರೆಂಟಿಗೆ ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲ, ಇವ್ರು ಲಿಂಗಾಯತರು ಕೊಡಲ್ಲ. ಓಕೆ ಓಕೆ ಓಕೆ. ಇವ್ರು ಏನಿದ್ರು ಈ ಮಠಕ್ಕೆ ಸೇರಿರ್ತಾರಲ್ಲ, ದೀಕ್ಷೆ ಕಂಡಿರ್ತಾರಲ್ಲ, ಅವ್ರು ಅಲ್ಲಿ ಸುಡ್ತಾರೆ ಅಷ್ಟೇ. ಸೌದೆ ಇಕ್ಕಿ ಕರೆಂಟ್ ಕೊಡಲ್ಲ ಅವ್ರು. ಇದ್ದವ್ರನ್ನೆಲ್ಲ ಇಲ್ಲೇ ಮುಚ್ಚದೆ. ಎಲ್ಲ ಜಾಗ ಇದೆಯಾ ಅಟ್ಲೀಸ್ಟ್? ಎಲ್ಲ ಮತ್ತೆ ತೆಗ್ದಿರ ಹೂತಿರೋ ಕಡೆನೆ ಮತ್ತೆ ತೆಗೆದು ಉಳ್ತಿರಮ್ಮ ಇಲ್ಲಿ? ಜಾಗ ಇಲ್ದಿರಿ ಇನ್ನೇ ಮಾಡ್ತಾರೆ. ಸರಿ ಅಮ್ಮ, ಓಕೆ. ಅದಕ್ಕೆ ಇವತ್ತು ಹಿಂದೆ ಕಳಿಸ್ಬಿಟ್ಟವ್ರಿ. ಹೌದಾ? ಇಲ್ಲಿಂದ ಇವತ್ತೊಂದು ಬರೋದಿದೆ ಬಾಡಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸ್ನೇಹಿತರೆ, ತಾಯಿ ಹೇಳಿದಂಥ ಮಾತುಗಳು ಎಷ್ಟು ಸತ್ಯವಾಗುತ್ತೆ ಅಂದರೆ, ನಮ್ಮ ಪಾಪ ಪುಣ್ಯಗಳ ಫಲಾಫಲಗಳು ಹೇಗಿರುತ್ತೆ ಅಂತ. ಮನುಷ್ಯ ತಪ್ಪು ಮಾಡಿದ್ರೆ ಅಥವಾ ಜೊತೆಗಿದ್ದವರಿಗೆ ದ್ರೋಹವನ್ನು ಬಗೆದ್ರೆ, ಅನ್ಯಾಯವನ್ನು ಮಾಡಿದ್ರೆ, ಅವರ ಹಣವನ್ನು ಕಿತ್ಕೊಂಡು ತಿನ್ನೋದು ಅಥವಾ ಇನ್ಯಾವುದೋ ರೀತಿಯಾಗಿ ಅವ್ರ ಕುಟುಂಬಕ್ಕೆ ಮೋಸವನ್ನು ಮಾಡಿದರೆ ಅದೇ ಆತನಿಗೆ ದೆವ್ವವಾಗಿ ಕಾಡಬಲ್ಲದು ಅನ್ನೋ ರೀತಿಯಾಗಿ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟರು. ಈ ವಿಷಯಗಳನ್ನು ನಾವು ಕೂಲಂಕುಷವಾಗಿ ಗಮನಿಸಬೇಕಾಗತ್ತೆ. ಮನುಷ್ಯ ಈಗಾಗಲೇ ಈ ಭೂಮಿಯ ಆಚೆಗೆ ಏಲಿಯನ್ಗಳು ಇದ್ದಾವ ಇಲ್ವಾ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡ್ತಿದ್ದಾನೆ. ಇನ್ನೊಂದು ಗ್ರಹದಲ್ಲಿ ಹೋಗಿ ನಿಂತ್ಕೊಂಡು ಬದುಕನ್ನು ನಡೆಸೋದ್ರ ಬಗ್ಗೆ ಕುತೂಹಲಕಾರಿಯಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಈಗಲೂ ಕೂಡ ನಾವು ಈ ದೆವ್ವಗಳು, ಭೂತ ಈ ಥರದ ಕಲ್ಪನೆಗಳ ಒಂದಿಷ್ಟು ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಬಗ್ಗೆ ಬಹಳಷ್ಟು ಜನರು ಮಾತನಾಡ್ತಾರೆ. ನಮ್ಮ ಈ ಭೂಮಿಯ ಸುತ್ತಮುತ್ತ ಒಂದು ನೆಗೆಟಿವ್ ಎನರ್ಜಿ ಯಾವಾಗಲೂ ಕೂಡ ಇದ್ದೇ ಇದೆ ಅಂತ. ಅದ್ರ ಕುರಿತಾದಂಥ ಅಧ್ಯಯನಗಳಾಗಬೇಕು, ಅದು ಸತ್ಯವೋ ಸುಳ್ಳೋ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ನಡೆದಂಥ ಈ ಘಟನೆ ಅನೇಕ ಗೊಂದಲಗಳನ್ನು, ಕುತೂಹಲಗಳನ್ನು ಹಾಗೆ ಉಳಿಸಿ ಹೋಗ್ತಾ ಇದೆ. ಇದ್ರ ಕುರಿತಾಗಿ ಇನ್ನೊಂದಿಷ್ಟು ಸಂಶೋಧನೆಗಳು ನಡೆದಾಗ, ವಿಜ್ಞಾನಗಳು ಇನ್ನೊಂದಿಷ್ಟು ಮುಂದುವರೆದಾಗ ಈ ಥರದಕ್ಕೆ ಉತ್ತರ ಸಿಗುತ್ತೆ ಅನ್ನೋದನ್ನು ಮಾತ್ರ ನಾವು ನಂಬಲೇಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಖಂಡಿತವಾಗಿಯೂ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.